Hi all, welcome back to my channel Pavitra Vlogs. ಸೊ ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನಾನು ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೀನಿ. ಸೊ ಹಾಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಇದು ಮಂಡೇ ಮಾರ್ನಿಂಗ್ ವ್ಲಾಗು. ಸೊ ನನ್ನ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೈಟೇ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳೋದ್ರಿಂದ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಿಚನ್ ಎಲ್ಲ ಕ್ಲೀನಾಗಿರುತ್ತಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ಗೆ ಟೀ ಮಾಡೋದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಬೆಳಿಗ್ಗೆ ಎದ್ದು ಕಿಚನ್ ಕ್ಲೀನ್ ಮಾಡೋಕ್ಕೆ ನನಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಟೈಮ್ ಹಿಡಿಯುತ್ತೆ. ಸೊ ಈಗ ಎದ್ದು ಬಂದು ಟೀ ಇಡ್ತಾಯಿದ್ದೀನಿ. ಟೀ ಇಟ್ಬಿಟ್ಟು ಟಿಫನ್ ಮಾಡೋಣ ಅಂತ. ಸೊ ನಾನು ನಂದಿನಿ ಆರೆಂಜ್ ಪ್ಯಾಕೆಟ್ ತರಿಸೋದ್ರಿಂದ ಸೊ ಟೀಗೆ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಸೊ ಸ್ವಲ್ಪ ಅದು ಹಾಲು ಗಟ್ಟಿ ಇರುತ್ತಲ್ಲ, ಅದಕ್ಕೋಸ್ಕರ ನೀರು ಆ್ಯಡ್ ಮಾಡ್ತೀನಿ. ಸೊ ಟೀ ಎಲ್ಲ ಮಾಡೋಕ್ಕಿಟ್ಟು ನೆಕ್ಸ್ಟ್ ಟಿಫನ್ಗೆ ರೆಡಿ ಮಾಡ್ಕೊಬೇಕು. ಟಿಫನ್ ಏನು ಮಾಡ್ತೀನಿ ಅಂದರೆ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ನಿಮ್ಮ ಜೊತೆನೂ ಆ ರೆಸಿಪಿನ ಶೇರ್ ಮಾಡ್ತೀನಿ. ಯಾವ ರೀತಿ ಸಿಂಪಲಾಗಿ ಮಾಡ್ತೀನಿ ನಾನು. ಯಾವುದೇ ರೀತಿ ಪಲಾವ್ ಸಾಮಾನು ಅಂದರೆ ಈಗ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಈ ಥರ ಯಾವುದೂ ಸಹ ನಾನು ಹಾಕೋದಿಲ್ಲ. ನನಗೆ ಅದೇನೋ ಅವೆಲ್ಲ ಹಾಕಿದ್ರೆ ನನಗೆ ಆ ರೈಸ್ ಬಾತ್ ಅನ್ನೋದು ತಿನ್ನೋಕ್ಕೂ ಮನಸ್ಸು ಬರೋಲ್ಲ. ಸೊ ಅದಕ್ಕೋಸ್ಕರ ನಾನು ಅವು ಯಾವುವು ಹಾಕ್ತಿದ್ದಂಗೆ ತುಂಬ ಸಿಂಪಲಾಗಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಸೊ ನಾನು ಇಲ್ಲಿ 4 ಜನಕ್ಕೆ ಅಂದರೆ ನನಗೆ, ನನ್ನ ಹಸ್ಬೆಂಡ್ಗೆ, ನಮ್ಮ ಅತ್ತೆಗೆ ಮತ್ತು ಹಸ್ಬೆಂಡ್ ಬಾಕ್ಸಿಗೆ 4 ಜನಕ್ಕೆ ಆಗೋಷ್ಟು ಮಾಡ್ತಿರೋದ್ರಿಂದ ನಾನು ಇಲ್ಲಿ ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಬಾತ್ಗೆ ಯೂಶ್ವಲಿ ಸ್ವಲ್ಪ ಜಾಸ್ತಿ ಹಣ್ಣಾಗಿರೋ ಟೊಮೊಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಕಲರು ಬರುತ್ತೆ. ಸೊ ನಾನು ಟೊಮೊಟೊನ ಇಲ್ಲಿ ಮಿಕ್ಸಿ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ದಪ್ಪ ರುಬ್ಕೊತೀನಿ. ತುಂಬ ನುಣ್ಣಗೂ ರುಬ್ಕೊಳಲ್ಲ, ಸ್ವಲ್ಪ ದಪ್ಪ ರುಬ್ಕೊತೀನಿ. ಸೊ ಅದು ನಮಗೆ ಟೈಮ್ ಸೇವಿಂಗ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಕಲರು ಟೊಮೊಟೊ ಬಾತ್ಗೆ ಸ್ವಲ್ಪ ಕಲರೆಲ್ಲ ಚೆನ್ನಾಗೂ ಬರುತ್ತೆ. ಸೊ ನಾನು ಇಲ್ಲಿ 4 ದಪ್ಪ ಟೊಮೊಟೊ ತೊಗೊಂಡಿದ್ದೀನಲ್ಲ, ಸೊ ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಹಾಗೆ ಇಲ್ಲಿ ಏನು ಬಾಕ್ಸ್ ಕಾಣ್ತೀನಿ ನೋಡಿ, ಇದು ನಾನು ಮೀಶೋದಲ್ಲಿ ತೊಗೊಂಡಿತ್ತು. ಸೊ ಈ ಥರ ಎಲ್ಲನೂ ಸಗ್ರಿಗೇಟ್ ಮಾಡಿ ಅಂದರೆ ಸಪ್ರೇಟಾಗಿ ಇಟ್ಕೊಳೋಕ್ಕೆ ಮತ್ತು ಈ ಥರ ಟಿಫನ್ ಮಾಡೋಕ್ಕೆ ಬೇಕಾದ್ರೆಲ್ಲ ತುಂಬ ಯೂಸ್ ಆಗುತ್ತೆ. ನೋಡ್ಬೋದು ಇಲ್ಲಿ ನಾನೇ ಒಂದರಲ್ಲಿ ಬೆಳ್ಳುಳ್ಳಿ, ಒಂದರಲ್ಲಿ ಹಸಿಮೆಣ್ಸಿನ್ಕಾಯಿ, ಬಟಾಣಿ ಎಲ್ಲ ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡೆ ನಾನು ಆಲ್ಮೋಸ್ಟ್ ಎಲ್ಲ ಒಂದೊಂದೇ ಹಚ್ಚಿ ಎಲ್ಲ ಹಾಕ್ಕೊತೀನಿ. ಸೊ ನೆಕ್ಸ್ಟ್ ಈಗ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅಷ್ಟೇ, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊತೀನಿ, ಇಲ್ಲಾಂದರೆ ಬಟಾಣಿನೂ ಹಾಕಲ್ಲ. ಮಾಮೂಲಿ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಾಡ್ಕೊತೀನಿ. ಸಿಂಪಲ್ಲಾಗಿ ತುಂಬ ಟೇಸ್ಟಿ ಆಗುತ್ತೆ. ಈಗ ಜಾಸ್ತಿ ಮಸಾಲೆ ಐಟಮ್ಸ್ ಎಲ್ಲ ಇಷ್ಟಪಡಲ್ಲ ನೋಡಿ, ಅವ್ರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮೊದಲಿಗೆ ನಾನು ಇಲ್ಲೊಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕಮ್ಮಿ ತಿನ್ನೋರಾದರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ತುಂಬ ಜಾಸ್ತಿನೂ ಹಾಕಲ್ಲ, ತುಂಬ ಕಮ್ಮಿನೂ ಹಾಕಲ್ಲ, ಒಂದು ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊತೀನಿ ಎಣ್ಣೆ. ಹಾಗೆ ಇದಕ್ಕೆ ಏನು ಈರುಳ್ಳಿ ಹೆಚ್ಕೊಂಡಿದ್ದು ನೋಡಿ, ಈರುಳ್ಳಿ ಹಾಕ್ತೀನಿ. ಇದಕ್ಕೆ ಈರುಳ್ಳಿ ಹಾಕ್ತೀನಿ. ಈಗ ಫಸ್ಟು ಇದಕ್ಕೆ ಜೀರಿಗೆ ಹಾಕ್ತಾರೆ, ಸೋಂಪು ಹಾಕ್ತಾರೆ. ನಾನು ಅದನ್ನೇನು ಹಾಕೋಲ್ಲ, ಡೈರೆಕ್ಟು ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊತೀನಿ. ಸೊ ಈರುಳ್ಳಿ ಸ್ವಲ್ಪ ಎಲ್ಲ ಚೆನ್ನಾಗಿ ಬಾಡಿಸ್ಕೊತೀನಿ. ಸೊ ಮತ್ತು ನಾವೀಗ ಏನು ಫ್ರೈ ಐಟಮ್ಸ್ ಎಲ್ಲ ರೈಸ್ ಐಟಮ್ಸ್ ಮಾಡ್ತೀವಲ್ಲ, ಅದಕ್ಕೆಲ್ಲ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೊ ರೈಸ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಈರುಳ್ಳಿನ ಇಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಡೈರೆಕ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕಲ್ಲ, ಪುದೀನ ಸೊಪ್ಪು ಏನಿರುತ್ತೆ ನೋಡಿ, ಸ್ಟಾರ್ಟಿಂಗೇ ನಾನು ಇದಕ್ಕೆ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಸೊ ಪುದೀನ ಸೊಪ್ಪು ಹಾಕಿ ಪುದೀನ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊತೀನಿ. ಸೊ ಆವಾಗ ಏನಾಗುತ್ತೆ ಅಂದರೆ ಪುದೀನ ಸೊಪ್ಪು ಎಣ್ಣೆಲೇ ಫ್ರೈ ಆಗೋದ್ರಿಂದ ಅದು ಫ್ಲೇವರು, ಅದು ಸ್ಮೆಲ್ಲು ಆ ರೈಸಲ್ಲಿ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ. ಸೊ ಅದಕ್ಕೋಸ್ಕರ ನಾನು ಪುದೀನ ಸೊಪ್ಪು ಫಸ್ಟ್ ಆ್ಯಡ್ ಮಾಡ್ಕೊತೀನಿ. ಹಾಗೆ ಪುದೀನ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿಸ್ಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಆಲ್ಮೋಸ್ಟ್ ಈಗ ಬೆಳ್ಳುಳ್ಳಿ ರೇಟೆಲ್ಲ ತುಂಬ ಜಾಸ್ತಿ ಆಗಿರೋದ್ರಿಂದ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಯೂಸ್ ಮಾಡ್ತೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಸ್ವಲ್ಪ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನೇನು ಟೊಮೊಟೊನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ, ಅದನ್ನು ಹಾಕ್ತೀನಿ. ನೋಡಿ ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ, ಸ್ವಲ್ಪ ದಪ್ಪ ರುಬ್ಕೊಂಡಿದ್ದೀನಿ. ಸೊ ಟೊಮೊಟೊನ ಚೆನ್ನಾಗಿ ಈಗ ತಿರುಗಿಸಿ ಅದ್ರದ್ದು ಹಸಿ ಸ್ಮೆಲ್ ಏನಿರುತ್ತೆ ನೋಡಿ, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಬೇಗ ಟೈಮು ಜಾಸ್ತಿ ಹಿಡಿಯೋಲ್ಲ ಟೊಮೊಟೊ ಬೇಯೋಕ್ಕೆ. ಅಂದರೆ ಕಟ್ ಮಾಡಿ ಹಾಕಿದಾಗ ಟೊಮೊಟೊ ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇದಕ್ಕೆ ಟೈಮು ಏನೂ ಹಿಡಿಯೋಲ್ಲ, ಸ್ವಲ್ಪ ಬೇಗನೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಆಯಿತು. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಬಟಾಣಿ ಏನಿರುತ್ತೆ ಬಟಾಣಿನ ಆ್ಯಡ್ ಮಾಡ್ತೀನಿ. ಬಟಾಣಿ ನಾನಿಲ್ಲಿ ಆಪ್ಷನಲ್ಲೇ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಬಟಾಣಿ ಸ್ಕಿಪ್ ಮಾಡ್ತೀನಿ.
ಸೊ ನಾನೀಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸಣ್ಣ ಸ್ಪೂನಲ್ಲಿ 1.5 ಸ್ಪೂನ್ ಗರಂ ಮಸಾಲ, ಹಾಗೆ 1 ಸ್ಪೂನ್ ಬಿರಿಯಾನಿ ಪೌಡರು ಮತ್ತು ಖಾರ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಏನೂ ಯೂಸ್ ಮಾಡ್ತಾಯಿಲ್ಲ. ಸೊ ಅದಕ್ಕೋಸ್ಕರ 1 ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಇಷ್ಟು ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಇದು ಎಣ್ಣೆಯಲ್ಲೇ ಫ್ರೈ ಆಗಿ, ಸೊ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಸ್ವಲ್ಪ ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಫ್ರೈ ಮಾಡ್ತೀನಿ. ಸೊ ಇದೆಲ್ಲ ಫ್ರೈ ಮಾಡಿದ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ, ನೆಕ್ಸ್ಟು ಈಗ ಕೊತ್ತಂಬರಿ ಸೊಪ್ಪೆಲ್ಲ ತಿರುಗಿಸಿ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ ಮಸಾಲೆ ಎಲ್ಲ ಹಾಕಿರೋದು. ಸೊ ಈಗ ಇದಕ್ಕೆ ನೆಕ್ಸ್ಟು ಅಕ್ಕಿನ ಆ್ಯಡ್ ಮಾಡ್ತೀನಿ. ಅಕ್ಕಿ ಹಾಕಿ ನಾನು ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಅಕ್ಕಿನ ಹಾಕಿ ಸ್ವಲ್ಪ ಅಕ್ಕಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ನೀರು ಹಾಕ್ತೀನಿ. ಸೊ ನೀರು ಹಾಕಿ ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಕೆಲವರು ಅನ್ನ ಮುದ್ದೆ ಸ್ವಲ್ಪ ಲೈಟಾಗಿ ಮುದ್ದೆ ಥರ ಇಷ್ಟಪಡ್ತಾರೆ, ಕೆಲವರು ಉದ್ದುದ್ರ ಥರ ಇಷ್ಟಪಡ್ತಾರೆ. ಸೊ ನೀವು ಎಷ್ಟು ಅಳತೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ನೀರು ಹಾಕಿದ್ಮೇಲೆ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ, ಸೊ 2 ವಿಜಿಲ್ ಆಗೋವರೆಗೂ ಆದಮೇಲೆ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಬಾತು. ಸಿಂಪಲ್ಲಾಗಿ ಒಂದ್ಸತಿ ಟ್ರೈ ಮಾಡಿ, ಯಾವ ರೀತಿ ಇರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ, ಟ್ರೈ ಮಾಡಿ. ನೆಕ್ಸ್ಟು ಇದು ನನ್ನ ಮಾರ್ನಿಂಗ್ ರೋಟೀನ್. ನಾನು ಟಿಫನ್ ಮಾಡೋದೇ ದಿನ ಬಾಕ್ಸ್ ಮಾಡಬೇಕು. ಸೊ ಅದೇ ನನಗೊಂದು ದೊಡ್ಡ ಚಾಲೆಂಜ್, ದಿನ ಏನು ಬಾಕ್ಸ್ ಮಾಡೋದು ಅನ್ನೋದನ್ನ. ಸೊ ಆ್ಯಸ್ ಯೂಶ್ವಲ್ ಇದ್ರ ಜೊತೆಗೆ ಮನೆ ಕೆಲಸ ಎಲ್ಲ ಇರುತ್ತೆ. ನಾನು ಅವನ್ನೆಲ್ಲ ಏನೂ ಶೂಟ್ ಮಾಡೋಕ್ಕೋಗಿಲ್ಲ. ಸೊ ಒಂದು ಟಿಫನೆಲ್ಲ ಮಾಡಿಟ್ಟು ನೆಕ್ಸ್ಟು ಬಂದು ನನ್ನ ಮಗಳಿಗೆ ರೆಡಿ ಮಾಡಬೇಕು. ಸೊ ನಾನು ಅವಳನ್ನ ಅಂಗನವಾಡಿಗೆ ಕಳಿಸ್ತಾ ಇದ್ದೀನಿ ದಿನಾನು. ಸೊ ನೆಕ್ಸ್ಟು ಅವಳನ್ನ ರೆಡಿ ಮಾಡೋದೇ ನನಗೊಂದು ದೊಡ್ಡ ಚಾಲೆಂಜು. ಸೊ ಅವಳನ್ನ ರೆಡಿ ಮಾಡಿದ್ಮೇಲೆ ಕರ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ಅವಳು ರೆಡಿ ಮಾಡಿ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಅವಳನ್ನ ರೆಡಿ ಮಾಡ್ತೀನಿ. ರೆಡಿ ಮಾಡಿದ್ಮೇಲೆ ಅವಳನ್ನ ಅಂಗನವಾಡಿಗೆ ಕಳಿಸ್ತೀನಿ. ಮುಂಚೆನೇ ಟಿಫನೆಲ್ಲ ಮಾಡಿಸಿರ್ತೀನಿ ಅವಳಿಗೆ. ಸೊ ನೋಡ್ಬೋದು ಇವಾಗ ಹೆಂಗೆ ತೀಟೆ ಮಾಡ್ತಾಳೆ. ಬಟ್ಟೆ ಕಣನ ಸಾಕು ಬಾರಮ್ಮ. ಸೊ ನೋಡ್ತಾ ಇದ್ದೀರಲ್ಲ ಅವಳು ಯಾವ ಥರ ಇದು ಮಾಡ್ತಾಳೆ ಸ್ನಾನ ಮಾಡಿಸಿದ್ಮೇಲೆ. ಸೊ ಫೈನಲಿ ಅವಳನ್ನ ರೆಡಿ ಮಾಡಿ ಸೊ ಅಂಗನವಾಡಿ ಕಳಿಸ್ತಾ ಇದ್ದೀನಿ. ಒಂದು ಬ್ಯಾಗ್ ಹಾಕಿ ಆ ಬ್ಯಾಗಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿರ್ತೀನಿ, ಬಾಕ್ಸಿಗೆ ಫ್ರೂಟ್ಸ್ ಹಾಕಿ ಆ ಬ್ಯಾಗ್ ಹಾಕಿರ್ತೀನಿ. ಸೊ ಅವಳನ್ನ ಅಂಗನವಾಡಿಗೆ ಕಳಿಸಿ ಆಮೇಲೆ ನೆಕ್ಸ್ಟ್ ನಂದು ಟಿಫನ್ ಎಲ್ಲ ಆಗುತ್ತೆ. ಸೊ ಇದು ನನ್ನ ಬೆಳಗಿನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.